ಬಿಕ್ಲು ಶಿವು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್. ಭಾರತೀನಗರ ಠಾಣೆಗೆ ಆಗಮಿಸಿದ್ದಾರೆ ಭೈರತಿ ಬಸವರಾಜು. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 11 ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳೋಕೆ ಸಿಕ್ಕಿತ್ತು. ಅರೆಸ್ಟ್ ಮಾಡಿಬಿಡ್ತಾರಾ ಅವರನ್ನ ಅನ್ನೋ ಚರ್ಚೆ ಕೂಡ ಇತ್ತು. ಇದರ ನಡುವೆ ಈಗ ಕೊಲೆ ಕೇಸ್ನ ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್. 2ನೇ ಬಾರಿಗೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿರೋದು. ಇನ್ನು ಎಸಿಪಿ ಪ್ರಕಾಶ್ ರಾಥೋಡ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಇಲ್ಲಿವರೆಗೆ 11 ಆರೋಪಿಗಳನ್ನ ಬಂಧಿಸಲಾಗಿದೆ. ಇತ್ತ ಹೈಕೋರ್ಟ್ನಲ್ಲಿ ಭೈರತಿ ಬಸವರಾಜ್ ಅರ್ಜಿ ವಿಚಾರಣೆ ಇವತ್ತು ನಡೆಯೋದಿದೆ. ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಭೈರತಿ ಬಸವರಾಜ್. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಮೂರ್ತಿ ಅವರ ಪೀಠದಲ್ಲಿ ವಿಚಾರಣೆ ನಡೆಯೋದು ಬಾಕಿ ಇದೆ. ಭೈರತಿ ಬಸವರಾಜ್ ಪರ ವಕೀಲರಾದ ಸಂದೇಶ್ ಚೌಟ ವಾದ ಮಂಡಿಸಲಿದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭೈರತಿ ಬಸವರಾಜ್ ಅವರು ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿರೋದು. 2ನೇ ಬಾರಿಗೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಎಸಿಪಿ ಪ್ರಕಾಶ್ ರಾಥೋಡ್ ಅವರ ನೇತೃತ್ವದಲ್ಲಿ ಈ ತನಿಖೆ ನಡೆಯೋದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭೈರತಿ ಬಸವರಾಜ್ ಅವರು ಭಾರತೀನಗರ ಪೊಲೀಸ್ ಠಾಣೆಗೆ ಆಗಮಿಸಿದ ಸಂದರ್ಭದ ದೃಶ್ಯ ಇದು. 2ನೇ ಬಾರಿಗೆ ಪೊಲೀಸರ ಸಮ್ಮುಖದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗ್ಗಾ ಹಾಗೆ ಭೈರತಿ ಬಸವರಾಜ್ ಅವರ ನಡುವಿನ ಸಂಬಂಧ ಎಂತದ್ದು ಅನ್ನೋ ಬಗ್ಗೆ ಕೂಡ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ ಪೊಲೀಸರು. ಇದರ ಜೊತೆಗೆ ಈ ಕೊಲೆಯಾಗಿರುವ ಬಿಕ್ಲು ಶಿವು ಹಾಗೆ ಭೈರತಿ ಬಸವರಾಜ್ ಅವರ ನಡುವೆ ಏನಾದ್ರೂ ದ್ವೇಷ ಇತ್ತಾ, ಯಾವುದಾದ್ರೂ ಕಾರಣಗಳಿತ್ತಾ ಈ ಕೊಲೆ ಸಂಭವಿಸಲಿಕ್ಕೆ, ಈ ರೀತಿಯಾದ ಒಂದಷ್ಟು ಮಾಹಿತಿಯನ್ನ ಭೈರತಿ ಬಸವರಾಜ್ ಅವರಿಂದ ಪೊಲೀಸರು ಸಂಗ್ರಹಿಸುವ ಪ್ರಯತ್ನವನ್ನ ಮಾಡುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಈಗಷ್ಟೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಭೈರತಿ ಬಸವರಾಜ್ ಅವರು ಠಾಣೆಗೆ ಆಗಮಿಸಿದ್ದಾರೆ. ಪ್ರಕಾಶ್ ರಾಥೋಡ್ ಅವರು ಎನ್ಕ್ವೈರಿ ಕೂಡ ಮಾಡುವವರಿದ್ದಾರೆ. ಯಾವ ರೀತಿ ಪ್ರಶ್ನೆಗಳು ಎದುರಾಗುವ ಸಾಧ್ಯತೆ ಇದೆ ಭೈರತಿ ಬಸವರಾಜ್ ಅವರಿಗೆ? ಸ್ಮಿತಾ, ಈಗಾಗಲೇ ಬಿಕ್ಲ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇಬ್ಬರು ಎಸಿಪಿಗಳ ನೇತೃತ್ವದಲ್ಲಿ ವಿಶೇಷವಾಗಿ ತನಿಖೆಯನ್ನ ನಡೆಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ತನಿಖಾಧಿಕಾರಿ ಆಗಿರುವಂತಹ ಪ್ರಕಾಶ್ ರಾಥೋಡ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಿದೆ. ಈ ಒಂದು ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿರುತ್ತು. ಈ ಒಂದು ಪ್ರಕರಣದ 5ನೇ ಆರೋಪಿ ಕೂಡ ಭೈರತಿ ಬಸವರಾಜ್ ಆಗಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅವರ ಕೈವಾಡ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ತನಿಖಾ ತಂಡ ಮಾಡಲಾಗ್ತಿದೆ. ಜೊತೆಗೆ ಈಗಾಗಲೇ ಭೈರತಿ ಬಸವರಾಜ್ ಅವರು ಒಬ್ಬ ಪ್ರಭಾವಿ ವ್ಯಕ್ತಿ, ಜೊತೆಗೆ ಎಂಎಲ್ಎ ಆಗಿರೋದ್ರಿಂದ ಅವರನ್ನ ನೇರವಾಗಿ ಅರೆಸ್ಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಅವರ ವಿರುದ್ಧ ಇರುವಂತಹ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈಗ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಕಳೆದ ಶನಿವಾರದಂದು ಅವರನ್ನ ಕರೆಸಿ ಹಲವು ಗಂಟೆಗಳ ಕಾಲ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಇವತ್ತು ಕೂಡ ವಿಚಾರಣೆಗೆ ಬರುವಂತೆ ಪೊಲೀಸರು ಅವರಿಗೆ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿದ್ರು. ಪೊಲೀಸರ ಸೂಚನೆಯಂತೆ ಇವತ್ತು ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನ ಶಾಸಕ ಭೈರತಿ ಬಸವರಾಜ್ ಅವರು ಮಾಡಿದ್ದಾರೆ. ಸದ್ಯಕ್ಕೆ ನಾನು ಭಾರತೀನಗರ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಈ ಒಂದು ಪೊಲೀಸ್ ಠಾಣೆಗೆ ಬಂದು ಈಗ ಹಾಜರಾಗುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರು ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಪಡಿಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಕರಣದ A1 ಆಗಿರುವಂತಹ ಜಗ್ಗಿ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತನಿಗೂ ಮತ್ತು ಶಾಸಕ ಭೈರತಿ ಬಸವರಾಜ್ ಅವರಿಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಕಾಂಟ್ಯಾಕ್ಟ್ ಇದೆ. ಜೊತೆಗೆ ಒಂದಷ್ಟು ಜಮೀನಿನ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳ
ಕೆಲಸಗಳನ್ನ ಭೈರತಿ ಬಸವರಾಜ್ ಅವರ ಸೂಚನೆಯಂತೆ ಆರೋಪಿ ಜಗದೀಶ್ ಅಲಿಯಾ ಜಗ್ಗ ಮಾಡ್ತಿದ್ದ ಅನ್ನುವಂತ ಒಂದಷ್ಟು ಆರೋಪಗಳಿದೆ. ಜೊತೆಗೆ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಬಿಕ್ಲಾ ಶಿವ ಒಂದು ಆರೋಪವನ್ನು ಮಾಡಿ ಕಮಿಷನರ್ಗೆ ದೂರು ನೀಡಿರ್ತಾನೆ. ಆ ಒಂದು ದೂರಿನಲ್ಲಿ ನೇರವಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಬಿಕ್ಲಾ ಶಿವ ಮಾಡಿರ್ತಾನೆ. ನನಗೆ ಕೊಲೆ ಬೆದರಿಕೆ ಮಾಡಲಾಗ್ತಿದೆ, ಭೈರತಿ ಬಸವರಾಜ್ ಅವರು ಅಲಿಯಾಸ್ ಜಗದೀಶ್ ಮೂಲಕ ನನಗೆ ಕೊಲೆ ಬೆದರಿಕೆಯನ್ನ ಹಾಕ್ತಿದ್ದಾರೆ, ಜಮೀನು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತಲ್ಲ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಾಗ್ತಿದೆ. ಆ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಕೊಲೆ ಸಂಚು ಮಾಡಲಾಗ್ತಿದೆ, ನನಗೆ ಕೊಲೆ ಬೆದರಿಕೆ ಇದೆ, ನೇರವಾಗಿ ನನಗೆ ಕೊಲೆ ಮಾಡಲಾಗ್ತಿದೆ ಅಂತೇಳಿ ಒಂದು ವಿಡಿಯೋವನ್ನ ಇಟ್ಟು ಅವರಿಗೆ ಕಮಿಷನರ್ಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದ. ಆ ಒಂದು ವಿಡಿಯೋದಲ್ಲಿ ಈಗಾಗಲೇ ಆರೋಪಿತನಾಗಿ ಬಂಧಿತನಾಗಿರುವಂತ ಕಿರಣ್ ಕೂಡ ಅವಾಜ್ ಆಗ್ತಿರುವಂತಹ ವಿಡಿಯೋವನ್ನ ಪೊಲೀಸರಿಗೆ ಅವತ್ತು ನೀಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಿ ಎಫ್ಐಆರ್ ಗೆ ಸ್ಟೇ ಅನ್ನು ಕೂಡ ತರುವಂತ ಕೆಲಸ ಆಗಿತ್ತು. ಆ ಒಂದು ಪ್ರಕರಣದ ಮುಂದುವರಿದ ಭಾಗವಾಗಿ ಬಿಕ್ಲಾ ಶಿವನ ಕೊಲೆ ಮಾಡಿಸಲಾಗಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಈಗ ಕೇಳಿ ಬಂದಿದೆ. ಇದರಲ್ಲಿ ಭೈರತಿ ಬಸವರಾಜ್ ಅವರ ಕೈವಾಡ ಎಷ್ಟಿದೆ, ಅವರ ಸೂಚನೆಯಂತೆಯೇ ಈ ಒಂದು ಮರ್ಡರ್ ಮಾಡಲಾಗಿದೆಯಾ ಅನ್ನುವಂಥದ್ದನ್ನ ಪೊಲೀಸರು ಈಗ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆರೋಪಿ ಜಗ್ಗನ ಜೊತೆಗಿರುವಂತ ಸಂಪರ್ಕ ಏನು, ನಿಜಕ್ಕೂ ಕೂಡ ಒಂದಷ್ಟು ಕೆಲಸಗಳನ್ನ ಜಗ್ಗನನ್ನ ಮುಂದೆ ಬಿಟ್ಟು ಭೈರತಿ ಬಸವರಾಜ್ ಅವರು ಮಾಡಿಸ್ತಿದ್ರ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಭೈರತಿ ಬಸವರಾಜ್ ಅವರನ್ನ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಅವರು ಕೇಳ್ತಾರೆ. ಎಷ್ಟು ವರ್ಷಗಳಿಂದ ಆರೋಪಿ ಜಗ್ಗಿ ಅಲಿಯಾಸ್ ಜಗದೀಶ್ ನಿಮ್ಗೆ ಪರಿಚಯ ಇದ್ದಾನೆ, ಕಳೆದ ಬಾರಿ ಕಮಿಷನರ್ಗೆ ದೂರು ನೀಡಿದಂತ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣದಲ್ಲಿ ಏನಾಗಿತ್ತು, ನಿಜಕ್ಕೂ ಕೂಡ ನಿಮ್ಮಿಂದ ಅವರಿಗೆ ಕೊಲೆ ಬೆದರಿಕೆ ಇತ್ತ, ಬಿಕ್ಲಾ ಶಿವ ನಿಮಗೆ ಪರಿಚಯ ಇದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಜೊತೆಗೆ ಈಗಾಗಲೇ ಶಾಸಕ ಭೈರತಿ ಬಸವರಾಜ್ ಮತ್ತೆ ಆರೋಪಿ ಜಗ್ಗಿ ಜೊತೆಗಿರುವಂತಹ ಒಂದಷ್ಟು ಸಂಪರ್ಕದ ಬಗ್ಗೆ ಕಳೆದ 10 ವರ್ಷಗಳಿಂದಲೂ ಕೂಡ ಶಾಸಕ ಭೈರತಿ ಬಸವರಾಜ್ ಆಗಿರ್ಬೋದು ಮತ್ತೆ ಆರೋಪಿತ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಇಬ್ಬರ ಮಧ್ಯೆ ಆಗಿರುವಂತಹ ಒಂದಷ್ಟು ಕೆಲಸಗಳಾಗಿರ್ಬೋದು, ಅವರ ಮಧ್ಯೆ ಇದ್ದಂತ ಒಂದಷ್ಟು ಕಾಂಟ್ಯಾಕ್ಟ್ ಗಳಾಗಿರ್ಬೋದು, ಆಗಾಗ ಭೈರತಿ ಬಸವರಾಜ್ ಅವರನ್ನ ಮೀಟ್ ಮಾಡೋದು, ಅವರಿಗೆ ಸನ್ಮಾನ ಮಾಡೋದು, ಈ ರೀತಿಯಾದಂತಹ ಕೆಲಸಗಳನ್ನ ಆರೋಪಿ ಜಗ್ಗ ಮಾಡಿರ್ತಾನೆ. ಹೀಗಾಗಿ ಯಾವಾಗ ಮೀಟ್ ಆಗಿದ್ರಿ, ಮುಂಚೆ ಯಾವ ರೀತಿಯಾದಂತಹ ನಿಮ್ಮ ಸಂಪರ್ಕ ಇದೆ, ಓರ್ವ ರೌಡಿ ಶೀಟರ್ ಮಾಜಿ ರೌಡಿ ಶೀಟರ್ಗೂ ನಿಮಗೂ ಯಾಕೆ ಸಂಪರ್ಕ ಇತ್ತು, ನಿಮ್ಮ ಮಧ್ಯೆ ಯಾವ ರೀತಿಯಾದಂತಹ ವ್ಯವಹಾರ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಮುಖ್ಯವಾಗಿ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿಯಲ್ಲಿ ಪ್ರಕರಣ ಏನ್ ದಾಖಲಾಗಿತ್ತು, ಅದಾದ ಮೇಲೆ ಇವರಿಬ್ರು ಯಾವಾಗ ಭೇಟಿ ಆಗಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿ ಮಾಡ್ತಿದ್ದಾರೆ. ಈಗಾಗಲೇ ಅವರಿಬ್ಬರ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತೆ ಟವರ್ ಡಂಪ್ ಲೊಕೇಶನ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮತ್ತೊಂದು ತಂಡದಿಂದ ಮಾಡ್ತಿದೆ. ಅಂದ್ರೆ ಫೆಬ್ರವರಿಯಲ್ಲಿ ಬಿಕ್ಲಾ ಶಿವ ಯಾವಾಗ ಕಮಿಷನರ್ಗೆ ದೂರು ನೀಡಿರ್ತಾನೆ, ಅದಾದ ಮೇಲೆ ಭೈರತಿ ಬಸವರಾಜ್ ಅವರು ಮತ್ತೆ ಆರೋಪಿತ ಜಗ್ಗ ಏನಿದ್ದಾನೆ ಇವರಿಬ್ರು ಕೂಡ ಫೋನ್ ಸಂಪರ್ಕ ಮಾಡಿದ್ರ, ಜೊತೆಗೆ ಎಲ್ಲಾದ್ರೂ ಮೀಟ್ ಆಗಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಾಂಕ್ರೀಟ್ ಎವಿಡೆನ್ಸ್ ಗಳು ಪೊಲೀಸರಿಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಈ